ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ದಹಿ ಬ್ರೆಡ್ ಟೋಸ್ಟ್. ಯಾವ ರೀತಿ ಮಾಡೋದು ನೋಡೋಣ. ನಾನು ಈ ಥರ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಣಗಿಸ್ಕೊಬೇಕಾಗಿತ್ತು, ನಾನು ತಕ್ಷಣ ಮಾಡೋಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ. ಇದು ಬ್ರೆಡ್ ಚಿಕ್ಕದಾಗಿತ್ತು, ಹಂಗಾಗಿ ಮಾಡ್ಕೊತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 3 ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ತರಿತರಿಯಾಗಿ ರುಬ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಈ ಥರ ತರಿತರಿಯಾಗಿ ರುಬ್ಬಿದ್ರೆ ಸಾಕು. ಈಗ ಒಂದು ತಟ್ಟೆ ತಗೊಂಡು ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ಳೋಣ. ಬ್ಲ್ಯಾಕ್ ಎಲ್ಲೋ ಸ್ವಲ್ಪ ಹಾಕ್ಕೊತೀನಿ. ಬ್ಲ್ಯಾಕ್ ಪೆಪ್ಪರ್ ಇಲ್ಲಾಂದರೂ ವೈಟ್ ಪೆಪ್ಪರ್ ಹಾಕ್ಕೊಬೋದು. ನಾನು ವೈಟ್ ಪೆಪ್ಪರು ಒಂದು 1/4 ಸ್ಪೂನ್ ಹಾಕ್ಕೊತೀನಿ. ಒಂದು ಅರ್ಧ ಸ್ಪೂನು ಚಿಲ್ಲಿ ಪ್ಲಸ್ ಹಾಕ್ಕೊತೀನಿ. ಇದು ನೋಡಿ ಆರ್ಗ್ಯಾನಿಕ್ ಮಸಾಲ, ಇದು ಹಾಕ್ಕೊತೀನಿ ಒಂದು ಅರ್ಧ ಸ್ಪೂನು. ಸಾರಿ, ಚಾಕ್ಲೇಟ್ ಇಟ್ಕೊಂಡಿದ್ದೀನಿ, ಬಾಯಿ ಇದಾಗ್ತಿತ್ತು. ಅರ್ಧ ಸ್ಪೂನ್, ಅದು ₹10 ಆ ಥರ ತೊಗೊಂಬಂದು ಮನೆಗೆ ಈಸಿಯಾಗಿ ಮಾಡ್ಕೊಬೋದು. ದೊಡ್ಡ ಬಾಟ್ಲ್ ತೊಗೊಳಕ್ಕನ ಚಿಕ್ಕದು ತೊಗೊಂಬರ್ಬೋದು. ಪಿಜ್ಜಾ ಮಸಾಲ ಅದು ಒಂಚೂರು ಹಾಕ್ಕೊತೀನಿ. ನೋಡಿ, ಚೆನ್ನಾಗಿರ್ತೈತೆ. ಈಗ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ದೀವಲ್ಲ, ಅದು ಹಾಕ್ಕೊಂಡು ಸ್ವಲ್ಪ ಆವಾಗಲೇ ಉಪ್ಪು ಹಾಕಿದ್ವಿ, ಇನ್ನೊಂಚೂರು ಉಪ್ಪು ಹಾಕಿ ಸ್ವಲ್ಪ ಕೈಯೊಳಗೆ ಮಿಕ್ಸ್ ಮಾಡೋಣ. ನೋಡಿ, ಮಿಕ್ಸ್ ಆಗಿದೆ, ಸಾಕು. ಗ್ಯಾಸ್ ಹಚ್ಚಿ ಒಂದು ಫ್ಯಾನ್ ಇಟ್ಟಿದ್ದೀನಿ. ಸ್ವಲ್ಪ ಬಟರ್ ಹಾಕ್ಕೊಳ್ಳೋಣ, ಗ್ಯಾಸ್ ಕಡಿಮೆ ಮಾಡ್ಕೊಳ್ಳೋಣ. ಈಗ ಬ್ರೆಡ್ ಹಾಕಿ ಲೈಟಾಗಿ, ಜಾಸ್ತಿ ಹೊತ್ತಬೇಡ್ದು, ಲೈಟಾಗಿ ಹಿಂಗೆ ಇದು ಮಾಡ್ಕೊಬೇಕು, ಗಿಫ್ಟ್ ಮಾಡ್ಕೊಬೇಕು, ಸಾಕು. ಈಗ ಹಾಕೋಣ, ಅದೇ ಥರ ಎಲ್ಲನೂ ಹಾಕೋಣ. 4 ಹಾಕಿದ್ದೀನಿ. ಮೀಡಿಯಮ್ ಉರಿಯೊಳಗೆ ಫ್ರೈ ಮಾಡ್ಕೊಳ್ಳೋಣ. ಒಂದೊಂದು 2 ಸೆಕೆಂಡ್ ಬಿಟ್ಟು ತಿರ್ಗ್ಸೋಣ. ಹಿಂಗೆ ಲೈಟಾಗಿ ತೆಗೆದು ಹಿಂಗೆ ತಿರ್ಸ್ಕೊಬೇಕಾಗ್ತೈತೆ. ನೋಡಿ, ನಿಧಾನಕ್ಕೆ ತಿರ್ಸ್ಕೊಬೇಕಾಗ್ತೈತೆ, ಯಾಕಂದರೆ ಮೊಸರು ಹಾಕಿರ್ತೀವಲ್ಲ, ಹಾಗಾಗಿ. ನೋಡಿ, ಇಷ್ಟು ರೋಸ್ಟ್ ಆದರೆ ಸಾಕು, ತೆಗೆದ್ಬಿಡೋಣ. ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಬಿಡಬೇಡಿ. ಹೊರಗಡೆ ಹೋಗಿ ಪಿಜ್ಜಾ ಬರ್ಗರ್ ತಿನ್ನೋಕೆ ನಮ್ಮ ಮನೆ ಒಳಗಡೆ ಇರೋದೇ ಮಾಡಿಕೊಡಿ. ನಿಜವಾಗಿ ಹೇಳ್ತೀನಿ, ತುಂಬ ಟೇಸ್ಟಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆ ನೋಡಿ. ಒಂದು ಅರ್ಧ ಪೌಂಡ್ ಬ್ರೆಡ್ ಇದ್ದರೆ ಸಾಕು, ಒಂದು 4 ಜನ ಆರಾಮಾಗಿ ತಿನ್ಬೋದು. ಈ ಥರ ಎಲ್ಲ ₹10 ಕೆಲವು ವಸ್ತುಗಳು ದೊಡ್ಡದು ನಾವು ತೊಗೊಳಕ್ಕಾಗಲ್ಲ, ಚಿಕ್ಕದೇ ತಗೊಂಡು ಸ್ವಚ್ಛವಾಗಿ ಮಾಡ್ಕೊಂಡು ತಿನ್ಬೋದು. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್.